ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಎಲ್ ರಾಮನಾಯಕ್ ಮಲ್ಟಿಟೆಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಂಖ್ಯಾಶಾಸ್ತ್ರದ ಮುಂದುವರೆದ ಭಾಗ ಹುಟ್ಟಿದ ದಿನದ ಪ್ರಕಾರ ನಿಮ್ ಲಕ್ಕಿ ನಂಬರ್ ಹೆಂಗ್ ಕಂಡುಹಿಡಿಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಲಕ್ಕಿ ನಂಬರ್ ಅಂದ್ರೆ ಏನು? ಹುಟ್ಟಿದ ದಿನ ಮತ್ತು ಹುಟ್ಟಿದ ತಿಂಗಳು ಮತ್ತು ಹುಟ್ಟಿದ ವರ್ಷ ಇವೆಲ್ಲವನ್ನು ಕೂಡಿಸಿ ಬಂದ ಮೂಲ ಸಂಖ್ಯೆಗೆ ನಾವೇನ್ ಮಾಡ್ಬೇಕಂದ್ರೆ ಲಕ್ಕಿ ನಂಬರ್ ಅಂತೇಳಿ ಅದು ಏಕ ಸಂಖ್ಯೆ ಬರೋ ತನಕ ನಾವು ಕೂಡಿಸ್ಬೇಕು. ಕೆಲವೊಂದು ಉದಾಹರಣೆ ನಾವು ಗಮನಿಸೋದಾದ್ರೆ, ಕೃಷ್ಣ ಅಂತೇಳಿ ಒಬ್ಬ ವ್ಯಕ್ತಿಯ ಹುಟ್ಟಿದ ದಿನಾಂಕ 10/4/1972 ಇದೆ. ಹಾಗಾದ್ರೆ ಇದನ್ನು ವಿಸ್ತರಿಸಿ ಬರ್ದಾಗ ಏಕ ಸಂಖ್ಯೆ ಬರೋ ತರ ವಿಸ್ತರಿಸಿ ಬರ್ದಾಗ ನೋಡೋದಾದ್ರೆ 1 + 0 + 4 + 1 + 9 + 7 + 2 + ಇವಿಷ್ಟು ಮೊತ್ತ ಬರೋದು 24. ಸೊ 2 + 4 ಏಕ ಸಂಖ್ಯೆ 6 ಆಗುತ್ತೆ. ಹಾಗಾದ್ರೆ ಕೃಷ್ಣ ಅವರ ಲಕ್ಕಿ ನಂಬರ್ 6. ಇನ್ನ ಎರಡನೇ ಉದಾಹರಣೆ ನೋಡೋದಾದ್ರೆ, ವೈ ಶಾರದಾ ಅಂತ ಹೇಳಿ ಇವರ ಹುಟ್ಟು ದಿನಾಂಕ 27/9/1973. ಅಂದ್ರೆ 27 ಅನ್ನು ಬಿಡಿಸಿದಾಗ 2 + 7 + 9 + 1 + 9 + 7 + 3 ಮೊತ್ತ 38 ಬರುತ್ತೆ. 38 ನಾವು ಏಕ ಸಂಖ್ಯೆ ಬರೋ ತರ ಕೂರಿಸೋದಾದ್ರೆ 3 + 8 = 11. ಅಂದ್ರೆ 11 ಮತ್ತೆ ನಾವು ಏಕ ಸಂಖ್ಯೆ ಕನ್ವರ್ಟ್ ಮಾಡೋದಾದ್ರೆ 1 + 1 = 2 ವೈ ಶಾರದಾ ಅವರ ಲಕ್ಕಿ ನಂಬರ್ ಆಗಿರ್ತದೆ. ಇನ್ನು ಕೊನೆಯದಾಗಿ ಇನ್ನೊಬ್ಬರದ್ದು ನಾವು ಮಾಹಿತಿ ತಿಳ್ಕೊಂಡ್ಬಿಡೋಣ. ವೆಂಕಟೇಶ್ ಅಂತ ಹೇಳಿ ಇದ್ದಾರೆ. ಸೊ ವೆಂಕಟೇಶ್ ಅವರ ಹುಟ್ಟಿದ ದಿನಾಂಕ 22/12/1990. ಸೊ ಈ ಸಂಖ್ಯೆ ಕೂಡ ಬಿಡಿಸಿ ಬರೋದಾದ್ರೆ 2 + 2 1 + 2 1 + 9 + 9 + 0 ಮೊತ್ತ 26 ಬರುತ್ತೆ. ಸೊ 2 ಮತ್ತು 6 ನಾವು ವಿಸ್ತರಿಸಿ ಏಕ ಸಂಖ್ಯೆ ಕೊಡೋದಾದ್ರೆ 8 ಬರುತ್ತೆ. ವೆಂಕಟೇಶ್ ಅವರ ಲಕ್ಕಿ ನಂಬರ್ 8. ಈ ಪ್ರಕಾರ ನಾವು ನೋಡೋದಾದ್ರೆ ಯಾವ ಯಾವ ಸಂಖ್ಯೆಗೆ ಯಾರು ಅಧಿಪತಿ ಅಂತೇಳಿ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೇನೆ. ಆದರೆ ಸಂಕ್ಷಿಪ್ತವಾಗಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. 1ನೇ ಸಂಖ್ಯೆಗೆ ಸೂರ್ಯಾಧಿಪತಿ, 2ನೇ ಸಂಖ್ಯೆಗೆ ಚಂದ್ರ, 3ನೇ ಸಂಖ್ಯೆಗೆ ಗುರು, 4ನೇ ಸಂಖ್ಯೆಗೆ ರಾಹು, 5ನೇ ಸಂಖ್ಯೆಗೆ ಬುಧ, 6ನೇ ಸಂಖ್ಯೆಗೆ ಶುಕ್ರ, 7ನೇ ಸಂಖ್ಯೆಗೆ ಕೇತು, 8ನೇ ಸಂಖ್ಯೆಗೆ ಶನಿ, 9ನೇ ಸಂಖ್ಯೆಗೆ ಕುಜ. ಸೊ ಈ ರೀತಿ ನಾವು ನಮ್ಮ ಲಕ್ಕಿ ನಂಬರ್ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.